ವಿಜಯಪುರದಲ್ಲಿ ಬಿಜೆಪಿ ಮುಖಂಡ ಉಮೇಶ್ ವಂದಾಲ್ ಮತ್ತು ಹಿಂದೂ ಹುಲಿ ಎಂದೇ ಹೆಸರು ಪಡೆದಿರುವ ಶಾಸಕ ಬಸನಗೌಡ ಪಾಟೀಲ್ ನಡುವೆ ಸಮರ ಜೋರಾಗ್ತಿದೆ. ಒಂದು ಜಾಗದ ವಿಚಾರಕ್ಕಾಗಿ ಇಬ್ಬರ ನಡುವೆ ಯುದ್ಧ ಆರಂಭವಾಗಿದೆ. ಇದರ ನಡುವೆ ಹಿಂದೂ ಹುಲಿ ಎನಿಸಿಕೊಂಡಿರೋ ಯತ್ನಾಳ್ಗೆ ಉಮೇಶ್ ವಂದಾಲ್ ಹಿಗ್ಗಾಮುಗ್ಗ ಜಾಡಿಸಿದ್ದಾರೆ. ಹಿಂದೂ ಹುಲಿ ಮೇಲಕ್ಕೆ ಮಾತ್ರ ವಿಜಯಪುರದಲ್ಲಿ ಮುಸ್ಲಿಂ ಹೋಟೆಲ್ ಉದ್ಯಮದ ಜೊತೆ ಪಾರ್ಟ್ನರ್ ಆಗಿದ್ದಾರೆ. ಮುಸ್ಲಿಮರ ಜೊತೆ ಅನೇಕ ವಿಚಾರಗಳಲ್ಲಿ ಹೊಂದಾಣಿಕೆ ಮಾಡಿಕೊಂಡಿದ್ದಾನೆ. ಒಂದು ಕಡೆ ಹಸು ಕಡಿಬಾರ್ದು ಅಂತಾನೆ, ಮತ್ತೊಂದು ಕಡೆ ಬೇರೆ ಏನೋ ಮಾಡ್ತಾನೆ. ಮುಸ್ಲಿಮರ ಸಾಲ ಸ್ಯಾಂಕ್ಷನ್ ಮಾಡಿಸಿ ಕೊಡ್ತಾನೆ. ಇಂಥವನಿಂದ ನಾನು ಹಿಂದುತ್ವ ಕಲಿಬೇಕಾಗಿಲ್ಲ ಅಂತ ಉಮೇಶ್ ವಂದಾಲ್ ಹೀನಾಮಾನವಾಗಿ ಯತ್ನಾಳ್ಗೆ ಬೈದಿದ್ದಾರೆ. ಇಷ್ಟೇ ಅಲ್ಲ, ಇನ್ನು ಅನೇಕ ವಿಚಾರಗಳನ್ನು ಮಾತಾಡಿ ಯತ್ನಾಳ್ಗೆ ಬಾಯಿಗೆ ಬಂದಂಗೆ ಬೈದಿದ್ದಾರೆ. ಈಗ ಕೆಲವೊಂದು ಜನ ಇವತ್ತು ಮತ್ತೆ ಪೇಪರ್ನಾಗ ನೋಡ್ದೆನ, ಒಬ್ಬ ನಾ 30 ವರ್ಷದಿಂದ ನಾನು ಹಿಂದೂ ಸಮಾಜದ ಸೇವೆ ಮಾಡ್ಕೋತ ನನ್ನ ಮ್ಯಾಗ ಹಲವಾರು ಪ್ರಕರಣಗಳನ್ನು ಹಾಕೊಂಡಿನಿ. ನನಗೆ ಇವು ಜಾಳಗಿ ಟಪ್ಪಿಗೆ ಹಾಕೊಂಡು ಸುರ್ಕೊಂಬ ಕೊಡೋರು ನನಗೆ ಹಿಂದುತ್ವ ಹೇಳ್ಕೊಡ್ಬೇಕಾಗಿಲ್ಲ. ನನಗೇನ್ರಿ ಜಾಳಗಿ ಟಪ್ಪಿಗೆ ಹಾಕೊಂಡು ಕಿಶಿಂದ ಹಿಂದುತ್ವ ಮಾಡೋರು, ಅವರು ನಮಾಜ್ ಮಾಡೋರು, ಅವ್ರು ಬಂದು ನನಗೆ ಈ ಹಿಂದುತ್ವ ಮಾಡ್ಬೇಕನ್ನೋದು ಹ್ಯಾಂಗೆ ಮಾಡ್ಬೇಕನ್ನೋದು ಅವ್ರು ಹೇಳ್ಕೊಡೋದು ಅವಶ್ಯಕತೆ ನನಗಿಲ್ಲ. ಒಬ್ಬ ನಮ್ಮ RSS ಕಾರ್ಯಕರ್ತ ಪಾಪ ನೊಂದಾನ, ಪರಿಸ್ಥಿತಿ ಗಂಭೀರ ಅದ. ಅವನ ಹೆಂಡತಿಗೆ ಕ್ಯಾನ್ಸರ್ ಅದ, 3rd ಸ್ಟೇಜ್ನಾಗ 4th ಸ್ಟೇಜ್ನಾಗ ಅದ. ಅವರು ಕೀಮೋಕ್ ಅದಾರ, ಅವ್ರು ದವಾಖಾನಿದಿಂದ ಓಡ್ ಬಂದಾರ. ಇದು ಆಗಣ ಪಾಪ ನಾ ಬ್ಯಾಡ್ರಿ, ನೀವು ಅಲ್ಲೇ ಕೂತು ಇದು ಮಾಡ್ರಿ, ನಾ ಹ್ಯಾಂಡಲ್ ಮಾಡ್ತೀನಿ ಅಂತ ಹೇಳಿದೆ. ಆದ್ರೆ ಪಾಪ ಒಬ್ಬ ಅಮಾಯಕ ಹೆಣ್ಮಗಳಿಗೆ ಈ ಥರ ಆ ಸಾರ್ವಜನಿಕರಿಗೆ ಅವರು ಅಮಾಯಕರೇ ಹೆಣ್ಮಕ್ಳೇನು ಕೊಟ್ಟಾರಲ್ಲ, ಹಿಂದೆ ಇವ ರಾಜಕಾರಣಿ ದುರುದ್ದೇಶ ಇಟ್ಕೊಂಡು ಇವ್ನ ಹಿಂದೆ ಯಾರದಾರ ನಮಗೂ ಗೊತ್ತಿರಲಿಲ್ಲ. ನಾನೇ ಒಂದು ಏನು ಮಾಡಿದ್ವಿ, ಮೊನ್ನೆ ಕೊಡು ಮುಂದಾಗ ಒಂದು ಅಗ್ರಿಮೆಂಟ್ ಕಾಪಿ ಇತ್ತಲ್ಲ, ಹಾಕೋರ್ದು ಒಂದು ಅಗ್ರಿಮೆಂಟ್ ಜೆರಾಕ್ಸ್ ಇತ್ತು, ಅದು ಕೊಡ್ರಿ, ಇದ್ರ ಹಿಂದೆ ಯಾರದಾರು ಹೊರಗೆ ಬರ್ತಾರ. ನಾನು ಇವತ್ತು ಹೊರಗೆ ಬಂದವ. ಈಗ ನೋಡ್ರಿ, ಅವ ಗೌಡ ಅಂಜುಮನ್ ಇಸ್ಲಾಂ ಕಮಿಟಿ ಅಧ್ಯಕ್ಷ ಮೊಹಮ್ಮದ್ ಪೀರ್ಜಾದೆ ಅವ್ರ ಜೋಡಿ ಟೂರಿಸ್ಟ್ ಹೋಟೆಲ್ನಾಗ ಪಾರ್ಟ್ನರ್ ಅದಾನ. ಅವ ನನಗೆ ಹಿಂದುತ್ವ ಹೇಳ್ಕೊಡ್ತಾನ. ಮತ್ತು ಅದು ಬಿಡ್ರಿ, ಇನ್ನು ಎಷ್ಟು ರಿಂಗ್ ರೋಡ್ ಆಗ್ಲಾಕತ್ತದಲ್ಲ, ಈಗ ಹೊಸ ರಿಂಗ್ ರೋಡ್ ಆಗ್ಲಾಗ್ತದ. ಅದು ಮೊದಲು MLAಗಳಿಗೆ ಅದು ಗೊತ್ತಾಗ್ತದೆ. ಆ ರಿಂಗ್ ರೋಡ್ ಬಲ್ಲೇಕ ಇಕ್ಬಾಲ್ ದಪೇದಾರ್ ಜೋಡಿ ಕೂಡಿ 100 ಎಕರೆ ಜಮೀನು ತೊಗೊಂಡ. ಎಷ್ಟು ಅಂದ್ರೆ 100 ಎಕರೆ ಜಮೀನು ಇಕ್ಬಾಲ್ ದಪೇದಾರ್ ಜೋಡಿ ಕೂಡಿ ತೊಗೊಂಡಿದ್ದ. ಅವ ನನಗೆ ಹಿಂದುತ್ವ ಹೇಳ್ಕೊಡ್ತಾನ. ಅಲ್ಲಿ 2014ನೇ ಇಸ್ವಿ ಒಳಗೆ ಮೋದಿಯವ್ರ ಪ್ರಥಮ ಪ್ರಧಾನಮಂತ್ರಿ ಆದ್ರಲ್ಲ, ಅವಾಗ ಇಲ್ಲಿ ಗಲಾಟೆ ಆಯ್ತು. ಗಾಂಧಿ ಚೌಕ್ ಒಳಗೆ ಗಲಾಟೆ ಮಾಡಕ್ ಹಚ್ಚಿ ಒಂದು 75ಕ್ಕೂ ಹೆಚ್ಚು ಹಿಂದೂ ಕಾರ್ಯಕರ್ತರು, ಕೆಲವೊಂದು ಜನ ಅರೆಸ್ಟ್ ಆದ್ರು, ಕೆಲವೊಂದು ಜನ ಹೋದ್ರು. ಇವ ಎಲ್ಲ ಜಗಳ ಮಾಡಕ್ ಹಚ್ಚಿ ಇವ ಓಡಿ ಕೋಲ್ಹಾಪುರಕ್ಕೆ ಹೋದ. ಅಲ್ಲಿದ್ದು ಇವ್ನು ಹಿಡ್ಕೊಂಬಂದ್ರೆ ಬಿಡ್ರಿ. ಆದ್ರೆ ಎಷ್ಟೊಂದು ಜನ ಹಿಂದೂಗಳು ಇವನು ಬೆನ್ನ ಹತ್ತದವ್ರು, ಅವ್ರ ಪರಿಸ್ಥಿತಿ ಏನಾಗಿದೆ ಇವತ್ತು. ಅವ್ರು ಹೋಗೋ ಕೋರ್ಟಿಗೆ ಅಟೆಂಡ್ ಆಗ್ಲಕ್ಕೆ ಬಸ್ ಚಾರ್ಜ್ ಸುತ್ತೆ ಕೊಡ್ಲಿಲ್ರಿ ಪುಣ್ಯಾತ್ಮ. ಇವ ನನಗೆ ಹಿಂದುತ್ವ ಹೇಳ್ಕೊಡ್ತಾನ. ಇವತ್ತ ನೋಡ್ರಿ, ದರ್ಗಾ ಹತ್ರ 77 ಎಕರೆ ಜಮೀನು, ಆರ್ಕಿಯಾಲಜಿಕಲ್ ಡಿಪಾರ್ಟ್ಮೆಂಟ್ಗೆ ಸೇರಿದ 77 ಎಕರೆ ಜಮೀನ, ಅದನ್ನ ವಕಫ್ ಮಾಡತ್ತಂದು ಈ ಪುಣ್ಯಾತ್ಮನೇ ಲೆಟರ್ ಕೊಟ್ಟಿದ್ದು. ಅವ್ನ ಲೆಟರ್ ಹುಡುಕ್ಯಾಡತ್ತೀನಿ, ಸಿಗ್ತದ, ವಿತ್ ಪ್ರೂಫ್ ತೋರಿಸ್ತೀನಿ ನಾನು ನಿಮಗೆ. ಅವ ನನಗೆ ಹಿಂದುತ್ವ ಹೇಳ್ಕೊಡ್ತಾನ. ಇವತ್ತ ಆ KIDB ಒಳಗೆ ಒಂದು ಸಾಲ್ಟ್ರಿಂಗ್ ಹೌಸ್ ಅಂತ ಇರ್ತದ. ಅಂದ್ರೆ ಈ ಕಟಗರು ಮಾಡ್ತಾರಲ್ಲ, ದನ ಕಡ್ಯಾಕ ಆಕಳ ಕಡ್ಯಾಕದು, ಅದನ್ನ ಮಷಿನ್ ಬರ್ತದ. ಆ ಮಷಿನ್ ಒಳಗೆ ಆಕಳ ಹಾಕಿಬಿಟ್ರೆ ಸಾಕು, ತೊಗಲ ಎಲುವ ಇವು ಎಲ್ಲ ಬೇರೆ ಬೇರೆ ಆಗಿ ಬರ್ತಾವ ಖಂಡದ್ದು. ಆ ಜಮೀನಕ್ಕೆ ಪರ್ಮಿಷನ್ ಕೊಟ್ಟಾವ ಇವ, ಮತ್ತು ಲೋನ್ ಕೊಡಿಸ್ಕೊಟ್ಟಾನ. ಬೊಮ್ಮಾಯಿ ಮುಖ್ಯಮಂತ್ರಿ ಇದ್ದಾಗ ಅದಕ್ಕೆ ಲೋನ್ ಕೊಡಿಸ್ಕೊಟ್ಟಾನ 30 ಕೋಟಿ ಗಟ್ಲೆ. ಅದರ ಕಮಿಷನ್ ತಿಂದವ ಇವ. ಯಾಕಂದ್ರೆ ಅವಾಗ ನಾನು ಅವನು ಆಫೀಸ್ ಹೊರಗೆ ನಿಂತಿದ್ದೆ. ಅಲ್ಲಿ ಬೇಪಾರಿ ಅಂತ ಒಂದು 2 ಹುಡುಗರು ಬಂದಿದ್ರು. ಅವ್ರು ಹಿಂದಕ್ಕೊಮ್ಮೆ ಆಕಳ ಹಿಡ್ದಾಗ ನನ್ನ ಮ್ಯಾಗ ಕೇಸ್ ಹಾಕಿದ್ರು. ಯಾಕೋ ನೀವ್ಯಾಕೆ ಇಲ್ಲಿ ಬಂದಿರಿ, ನಮ್ಮ ಗೌಡ್ರು ಮುಸಲ್ರು ಕಂಡ್ರೆ ಆಗ್ಬರೋದಿಲ್ಲ. ಏನ್ರಿ ಗೌಡ್ರ ಜೋಡಿನೇ ಬೈಠಕ್ ಅದ, ನಮ್ಮ ಸಾಲ್ಟ್ರಿಂಗ್ ಹೌಸ್ ಸ್ಯಾಂಕ್ಷನ್ ಮಾಡ್ಯಾರ ಗೌಡ್ರು, ಅದಕ್ಕೆ ಲೋನ್ ಬರೋದು 30 ಕೋಟಿ ರೂಪಾಯಿ ಲೋನ್ ಬರೋದು, ಪರ್ಸೆಂಟೇಜ್ ಮಾತಾಡಕತ್ತ. ನಮಗೆ ಎಲ್ಲರಿಗೆ ಹಿಂದೂಗಳು ಒಟ್ಟರು ಹೊರಗೆ ನಿಂದ್ರಿಸಿ ಇವ ಒಳಗೆ ಹೋಗಿ ಕೇಸಿಂದ ಅಲ್ಲಿ ಮಾತಾಡ್ತಾನೆ. ಎಲ್ಲಿ ಗೌಡ ಅವ್ರ ಜೋಡಿ 15ರಿಂದ 20 ನಿಮಿಷ ಮಾತಾಡ್ತಾನೆ. ನಾನು ಅದು ಅಬ್ಸರ್ವ್ ಇದ್ದೀನಿ. ಈ ಮಹಿಳಾ ಬ್ಯಾಂಕ್ ಅದಲ್ಲ, ಈ ಸಿದ್ದೇಶ್ವರ ದೇವಸ್ಥಾನ ಎದುರುಗಡೆ ಅವ ನನಗೆ ಹಿಂದುತ್ವ ಹೇಳ್ಕೊಡ್ತಾನ. ಕಟ್ಟಗರಿಗೆ ಇಲ್ಲಿ ಒಂದು ಕಡೆ ಗೋಶಾಲೆ ನಾಟಕ ಮಾಡ್ತಾನೆ, ಇಲ್ಲಿ ಬಂದು ಆಕಳ ಕಡಿದಂಥದ್ದು ಇದು ಹಾಕೊಡಕ ಅವನೇ ತಾನ. ಇದು ಅಕಸ್ಮಾತ್ ಇರ್ಲಿಲ್ಲಪ್ಪ ಅಂದ್ರೆ ಅದೇ ಪುರದೇವ್ರ ಸಿದ್ದರಾಮೇಶ್ವರ ಮುಟ್ಲಿ, ಹಸಿ ಹಾಕಿಸಿದ ನಾ ಹಾಕಿಲ್ಲ, ಅದ್ರ ಕಮಿಷನ್ ತಿಂದಿಲ್ಲ ಅಂತಂದು ಮಾತಾಡ್ಲಕ್ಕ ಅವ ನನಗೆ. ಇಂಥವೆಲ್ಲ ಹೇಳ್ಕೊಟ್ಟು ಇವ ನನಗೆ ಹಿಂದುತ್ವದ ಪಾಠ ಹೇಳ್ಕೊಳ್ತಾನ ಇವ. ಇವತ್ತು ನೋಡಿದೆ ದೊಡ್ಡದಾಗಿ ಹಿಂದೂ ನಾಯಕ, ಮಹಾನ್ ನಾಯಕ, ಹಿಂಗೆ ಮುಸ್ಲಿಂ ಮಾಫಿಯಾ ಜೋಡಿ. ಅರೆ ಅವ್ರು ತೊಗೊಳಕತ್ತಿದ್ರು, ಒಬ್ಬ ಮುಸಲ್ಮಾನ್ ಜೋಡಿ ಅವ್ರು ರೊಕ್ಕ ತೊಗೊಳತ್ತಾರ, ಹೆಲ್ಪ್ ಮಾಡತ್ತಾನವ. ಅವನಿಗೆ ಹೆಲ್ಪ್ ಮಾಡತ್ತಂದ ಕಿಶಂದ ಅವ್ರು ಒಬ್ಬನ ಹೆಸರೇ ಹೆಂಗೆ ಬರೋದು, ನನ್ನ ಆಸ್ತಿ ನೀವು ನಿನ್ನ ಹೆಸರು ಕೊಡತ್ತಂದ್ಲು. ನನ್ನ ಹೆಸರು ಬೇಡವ, ಈಗ ಇದು ನಾಳೆ ಇದು ಬರ್ತತ್ ಗೊತ್ತಿತ್ತು ನನಗೆ. ಈ ಒಂದು ದೇವಗಿರಿಗೂ ಹೇಳಿದೆ ನಾ ರಾಜೇಶಿಗೆ, ಹಗಲತ್ತೆ ಕಳ್ಸಿನ ಅಳಸ್ಲಕ್ಕ, ಹಗಲತ್ತ
ಆ ಯಮ್ಮ ಹಾಸ್ಪಿಟಲ್ನಾಗ ಅದಾಳ, ಕ್ಯಾನ್ಸರ್ ಪೇಷಂಟ್ ಆಕಿ ಕ್ಯಾನ್ಸರ್ ಪೇಷಂಟ್ ಹಾಸ್ಪಿಟಲ್ನಾಗ ಅದಾಳ. ಆಕಿನ ಜಾಗ ಆಳಿಸ್ಲಾಕ ನಾ ಕಳ್ಸೀನಿ, ಹಗಲತ್ ಕಳ್ಸೀನಿ. ಯಾರು ತಹಸೀಲ್ದಾರ್ ಆಫೀಸ್ದವ್ರು ಹೋಗ್ಬೇಕಲ್ಲ ಅಳ್ಯಾಕ, ಏನು ಯಾರೇ ಗುಂಡಾಗಳು ಹೋಗ್ತಾರ ಏನು ಮಂದಿ ಹೋಗ್ತಾರ, ಅಲ್ಲಿ ಹೋದ ಅವ್ರ ಜೊತೆ ಅವ್ರಿಗೆ ಕಿರಿಕಿರಿ ಮಾಡಕ್ ಬಂದವ. ರಾಜೇಶ್ ದೇವಗಿರಿ ಬರ್ತಾನ, ಅವನೇ ನನ್ನ ಜಾಗ ಹೊಡಿಬೇಕಂತ ಕೂತಾನತ್ ಇವ್ರು ನನಗೆ ಅಡ್ವಾನ್ಸ್ ಹೇಳಿದ್ರು. ಆದ್ರೆ ದೇವಗಿರಿಗೆ ಹೇಳ್ದೆ ನಾ, ರಾಜೇಶ ನೋಡಪ್ಪ ನಿಂದು ಅವ್ರ ಜಮೀನು ಅಳತಿ ಮಾಡ್ಸುಮ್, ನಿಮ್ದು ಜಮೀನ್ ಇದ್ರೆ ನಿಮ್ದು ತೋರಿ. ಮತ್ತೆ 30 ವರ್ಷದಿಂದ ದನಾಗಿನ ಕಾಯತ್ತಿದ್ದೇನೆ ನೀ. 30 ವರ್ಷ ಆಯ್ತು ಅದು ಗಾರ್ಡನ್ ಜಾಗ ಅಂತ ಹೇಳ್ತಿ. ಮತ್ತು ಆ ಭಾಗದ ಮೆಂಬರ್ ಇದ್ದೀನಿ ಹಿಂದಕ್ಕೆ. ಏನು ಈಗ ಆ ಭಾಗದ ಮೆಂಬರ್ ಇದ್ದಾಗ ಒಂದು ಬಿಡಿಯೋದಿಂದ ಒಂದು ಏನರ ಫ್ರಾಂಚೈಸಿ ಹಾಕೋಬೇಕು, ಒಂದು ಏನರ ಫೆನ್ಸಿಂಗ್ ಅಂದ್ರೆ ಈ ಗಾರ್ಡನ್ ಜಾಗಪ್ಪ ಇಲ್ಲಿ ಅಂದ್ರೆ ಪಾರ್ಕ್ ಮಾಡಬೇಕು, ಒಂದಿಟ್ಟು ಗಿಡ ಹಚ್ಚಬೇಕು. ಆ ಜ್ಞಾನ ಬಂದಿಲ್ಲ. ಒಮ್ಮೆ ಈ ಹೆಣ್ಮಗಳ ಜಾಗ ತೊಗೊಳಕ್ ಬಂದಾಳ. ಈಗ ಹಿಂದೆ ಉಮೇಶ್ ಒಂದಲ್ ಬೆನ್ನತ್ತ ತಂದ್ಕೂಲೆ ಮುಕ್ಳಿಗೆ ಬಿಸಿ ಹತ್ತಿ ರಾತ್ರಿ ಅಲ್ಲಿ ಹೋಗಿ ಕಟ್ಟಿ ತಯಾರು ಮಾಡಿ ಒಂದು ಲಿಂಗ ಇಟ್ಟನು. ಅರೆ ನಾನು ಮೂರ್ತಿ ಪೂಜೆಗೆ ನಾನು ಹಿಂದೂನೇ ಅದೀನಿ. ಏನ ನಿಮ್ಮಿಂತ್ರ ಹಿಂದೂಗತ್ತು ಪಾಠ ಕಲಿಯಕ್ ಬೇಕಾಗಿಲ್ಲ. ನೀವು ಬರೇ ಮಾತೊಳಗೆ ಮಾತಾಡ್ತಿರ್ಬೋದು, ನಾ ಕೃತಿ ಒಳಗೆ ಮಾಡ್ತೀನಿ. ಏನ ನನ್ನ ಮ್ಯಾಗ 10 ಹಲವಾರು ಕೇಸ್ ಅದ ಇದ್ರ ಸಲಾಗ. ಏನ ಇವರೆಲ್ಲ ಬಂದು ನನಗೆ ಹಿಂದುತ್ವದ ಪಾಠ ಕಲ್ತಾರ. ಮತ್ತ ಒಬ್ಬ ಪ್ರತಿಷ್ಠಿತ ಹೋಟೆಲ್ ಮಾಲಕವ ಬಿಜಾಪುರ್ನಾಗ ಮುಸ್ಲಿಮ. ಏನ್ರಿ ಅವನಿಗೆ 8 ಕೋಟಿ ರೂಪಾಯಿ ದಂಡ ಆಗಿತ್ತು. ಅದು 8 ಕೋಟಿ ರೂಪಾಯಿ ದಂಡ ಆಯ್ತು. ಅಂದ್ರೆ ಅವರು GST ತುಡುಗು ಮಾಡಿದವ. GST ಅಂತಾರಲ್ಲ, ಸೆಂಟ್ರಲ್ ಗೌರ್ಮೆಂಟದ್ದು GST ಟ್ಯಾಕ್ಸ್ ಅಂತಾರ. ಆ GST ತುಡುಗು ಮಾಡಿದ್ದು ಅದು 8 ಕೋಟಿ ಆಗಿತ್ತು. ಅದನ್ನ ಇವ ಬೆನ್ ಹತ್ತಿಕೇಶಿಂದ 8 ಕೋಟಿ ರೂಪಾಯಿ ಮಾಡ್ಸ್ಯಾನ. 8 ಕೋಟಿ ರೂಪಾಯಿ ಮಾಡ್ಸ್ಯಾನ ಇವನೇ. ಈಗ ಅವಾಗೆಲ್ಲ ಹಿಂದುತ್ವ ಹೋಗಿತ್ತಪ್ಪ ನಿಂದು. ಆ ಮುಸಲ್ರವ ಹೋಟೆಲ್ದವ ಅವ್ರ ಹೋಟೆಲ್ ಬಿರಿಯಾನಿ ತಿನ್ನಾಕ ಬೇಕು. ಅವಂದು GSTದವ ಏನತ್ತಾರ ಅದಕ್ಕೆ ಯಾವುದೋ ವಂಚಕತ್ತಾರ, ಆರ್ಥಿಕ ಭಯೋತ್ಪಾದಕತ್ತಾರ. ಅವ್ರಿಗೆ ಯಾರು GST ತುಡುಗು ಮಾಡ್ತಾರೋ, ಯಾರು ಟ್ಯಾಕ್ಸ್ ತುಡುಗು ಮಾಡ್ತಾರೋ ಅವ್ರಿಗೆ ಆರ್ಥಿಕ ಭಯೋತ್ಪಾದಕರ್ತಾರ. ಆರ್ಥಿಕ ಭಯೋತ್ಪಾದಕಗ ನೀ ಅವ್ರಿಗೆ ಸಪೋರ್ಟ್ ಮಾಡ್ತಿ. ಅದನ್ನ 8 ಕೋಟಿ ರೂಪಾಯಿ ಇವನೇ ಮಾಡ್ಸ್ಯಾನ GST ತುಂಬೋದು. ಅದು ಖುದ್ದಾಗಿ DC ಅವ್ರು ಬಂದು ಸೀಸ್ ಮಾಡಿದ್ರದು. ಇಂಥವು ಎಲ್ಲ ಮಾಡ್ಕೊ ಬಂದು ನನಗೆ ಹಿಂದುತ್ವದ ಪಾಠ ಹೇಳ್ಕೊಡಕ್ ಬರ್ತೀರಿ. ಅರೇ ನಿಮ್ಮ ಕೈಯಾಗ ನೀವು ಟೂರಿಸ್ಟ್ ಹೋಟೆಲ್ ಪಾರ್ಟ್ನರ್ ಇವತ್ತಿಗೂ ಪಾರ್ಟ್ನರ್ ಅದಾರ ಅವ್ರು. ನೀವು ತೆಗೆದು ನೋಡ್ರಿ, ಹೆಸರು ತೆಗೆದು ನೋಡ್ರಿ, ಅಂಜುಮನ್ ಕಮಿಟಿ. ಆಯ್ತಪ್ಪ ನೀ ಹಿಂದುತ್ವ ದೊಡ್ಡ ಹಿಂದೂ ಹುಲಿ ಅದಿ, ಆಯ್ತು. ಈ ಪಾರ್ಟ್ನರ್ ಯಾರು ಜೋಡಿ ಅದಿಪ್ಪ ನೀ? ಟೂರಿಸ್ಟ್ ಹೋಟೆಲ್ನಾಗ ಪಾರ್ಟ್ನರ್ ಯಾರು ಜೋಡಿ ಅದಿ ಬೇಕಲ್ಲ. ಆ ಹೆಸರು ಹೇಳ್ತೀನಿ ನಿಮ್ಗೆ. ಆ ಟೂರಿಸ್ಟ್ ಹೋಟೆಲ್ನಾಗ ಪಾರ್ಟ್ನರ್ ಇದ್ದಾವ ಮೊಹಮ್ಮದ್ ಪೀರ್ಜಾದೆ ಅವ್ರ ಜೋಡಿ ಪಾರ್ಟ್ನರ್ ಅದ ನಿಮ್ಗೆ. ಈಗ ಅಟ್ಟು ಹಿಂದುತ್ವ ಹರಿತಿತ್ತಪ್ಪ ಅಂದ್ರೆ ಮುಸಲ್ರ ಜೋಡಿ ಪಾರ್ಟ್ನರ್ ಯಾಕೆ ಮಾಡಿತ್ತು? ತಕ್ಕೋ ಹಿಂಗ ಅಮಾಯಕರ RSS ಕಾರ್ಯಕರ್ತವ. RSS ಕಾರ್ಯಕರ್ತನ ಇದು ಮಾಡಿಲ್ಲ. ಆದ್ರೆ ಒಬ್ಬ ಯಾವ ಸಾಮಾನ್ಯ ಹಿಂದೂ ಇದ್ದಂದ್ರೂ ಅವನಿಗೆ ಅನ್ಯಾಯ ಆಗ್ತದಪ್ಪ ಅಂದ್ರೆ ನಮಗೆ ಅನ್ಯಾಯ ಆದಂಗೆ ನಾ ಅದನ್ನು ಪ್ರತಿಭಟಿಸ್ಬೇಕು. ರಗಡ್ ಮಂದಿ ಹೋಗ್ಯಾರ, ನನಗೆ ರಗಡ್ ಪ್ರಭಾವಿಗಳನ್ನು ಫೋನ್ ಹಚ್ಚಾರ. ರಗಡ್ ಪ್ರಭಾವಿಗಳು ಫೋನ್ ಹಚ್ಚಿದ್ರು ನನಗೆ, ಅದು ಜಾಗ ನಮ್ದು ಅದ ರೀ, ಪ್ಲಾಟ್ ನಮ್ದು ಬರ್ತಾವ್ರಿ. ಆಯ್ತಪ್ಪ, ಜಾಗ ನಿಮ್ದು, ಪ್ಲಾಟ್ ನಿಮ್ದು, ಸರ್ವೆ ಮಾಡೋಣ. ನಾವು ಬೇಡ, ನಿಷ್ಪಕ್ಷಪಾತ ಸರ್ವೆ ಮಾಡ್ರಿ. ನಿಷ್ಪಕ್ಷಪಾತ ಅಂದ್ರೆ DC ಅವರು ಅದ್ರ ಜವಾಬ್ದಾರಿ ತೊಗೊಳ್ಳಿ. ಜಿಲ್ಲಾಧಿಕಾರಿಗಳ ಮೇಲೆ ಸಂಪೂರ್ಣ ವಿಶ್ವಾಸ ಅದ. ಅವ್ರು ಬಂದು ನಿಷ್ಪಕ್ಷಪಾತ ಅದನ್ನ ಅಳಿಸ್ಲಿ. ಇದು ಯಾರ್ದು ಅಕಸ್ಮಾತ್ ಇವ್ರಿಗೆ ಹೋಗ್ತಿತ್ತು, ಸಾರ್ವಜನಿಕ ಹೋಗ್ತಿತ್ತಪ್ಪ ಅಂದ್ರೆ ನಾನೇ ಸ್ವತಃ ನಿಂತು ಗುಡಿ ಕಟ್ಟಿಸ್ಕೊಡ್ತೀನಿ. ಅದು ಅವನಿಗೆ ರಾಜೇಶಿಗೆ ಹೇಳಿದ್ದೆ ನಾ ಅವಾಗ. ರಾಜೇಶ, ನೀ ಅದು ಸಾರ್ವಜನಿಕ ಗುಡಿ ಅಲ್ಲಿ ಕುಂಸಿಯತ್ ಮೆಂಬರ್ ಅದ, ಅವನಿಗೂ ಹೇಳಿದ್ದೇನ. ಅದೇನ್ರಿ ಸಾರ್ವಜನಿಕ ಜಾಗ ಬತ್ತಪ್ಪ ಅಂದ್ರೆ ಗುಡಿಗೆ ನಾನು ಇಟ್ಟು ರೊಕ್ಕ ಕೊಡ್ತೀನಿ ಕಟ್ಟು. ಆದ್ರೆ ಅಮಾಯಕ ಹೆಣ್ಮಗಳಿಗೆ ಅನ್ಯಾಯ ಮಾಡಬೇಡ್ರಿ. ಆಕಿ ಕ್ಯಾನ್ಸರ್ ಪೀಡಿತದಾಳ. ಆಕಿ ಅಲ್ಲಿ ಆಕಿ ಡೆತ್ ಬೆಡ್ ಮ್ಯಾಗಿಂದ ಬಂದಾಳ್ರಿ. ಈಗ ಬರೀ ಇದು ಕೇಳಿದ ಕೂಡಲೇ ಪಾಪ ಓಡಿ ಬಂದಾಳಕ್ಕೆ. ಇವತ್ತ ನಿಮ್ಮ PAಗಳು ಇವತ್ತ ನಿಮ್ಮ PAಗಳು ಒಂದು NA ಅಪ್ರೂವಲ್ ಆಗಬೇಕಾದ್ರೆ, ನಿಮ್ಮ ಅಧಿಕಾರದಾಗ NA ಅಪ್ರೂವಲ್ ಆಗಬೇಕಾದ್ರೆ ಅವ್ರ ಕಡೆ ಡೆವಲಪರ್ ಕಡೆ ಒಂದು ಸೈಟ್ ತಗೋತಾರ, ಒಂದು ಪ್ಲಾಟ್ ತಗೋತಾರ. ಮತ್ತೆ ನೀವು ಇವು ಏನು CA ಸೈಟ್ ಅದು ಇರ್ತಾವಲ್ಲ, ಅವು ಮಾರ್ಕೊಂಡ್ ತಿಂದಿರಿ. ಅವು ಬಿಡ್ರಿ. ಮೊನ್ನೆ ಕಾರ್ಪೊರೇಷನ್ ಇಲೆಕ್ಷನ್ದಾಗ BJP ಟಿಕೆಟ್ ಮಾಡ್ಕೊಂಡ್ ತಿಂದವ್ರು ನೀವು. ನಿಮಗೇನು ನೈತಿಕತೆ ಐತೆ ಇದು ಹೇಳಕ್ಕ? ಒಬ್ಬ ಅಮಾಯಕ ಹೆಣ್ಮಗಳಿಗೆ ನಾ ನ್ಯಾಯ ಕೊಡಿಸೋ ಪ್ರಯತ್ನ ಮಾಡತ್ತೀನಿ. ಮತ್ತೆ ನಾ ಕೊಡಿಸ್ತೀನಿ. ಇದು ನಾ ಇಟ್ಟಕ್ಕೆ ಬಿಡುದಿಲ್ಲ. ಅವ್ರೆಲ್ಲರೂ ಹೋಗಿ ಜಿಲ್ಲಾಧಿಕಾರಿಗೆ ಹೋಗಿ ಮನೆ ಕೊಟ್ರೆ ಚಲೋ ಆಯ್ತದ. ಅದು ಕೊಟ್ಟಿದ್ದು ಚಲೋ ಆಯ್ತು. ಅಂದ್ರೆ ಜನರಿಗೆ ಗೊತ್ತಲ್ಲ ಇವ್ರದ್ದು ಏನದ ಹಕೀಕತರ ಬೈಲತ್ಲ. ಈಗ ನಾವು ಒಮ್ಮೆ ಡೈರೆಕ್ಟ್ ನಾ ಪ್ರೆಸ್ದವ್ರ ಮುಂದೆ ಮೀಡಿಯಾ ಮುಂದೆ ಬಂದಿದ್ರೆ ನನಗೆ ಬೇರೆ ಇರ್ತಿತ್ತು. ಈಗ ಅವ್ರಾಗಲೇ ಹೋಗ್ಯಾರ ಪ್ರೆಸ್ದವ್ರ ಮುಂದೆ ಅಂದ ಮ್ಯಾಗ ಅವ್ರು ತೆಗೀಲಿ. ಅವ್ರ PAಗಳು ಎಲ್ಲೆ ಕಲ್ಯ ಪಲ್ಯ ಇವರೆಲ್ಲರೂ ತೊಗೊಂಡಾರ. ಅವ್ರು ಪ್ರತಿ ಒಂದು ಇದ್ರದಾಗ ಏಜೆಂಟ್. ಇವತ್ತು ಲ್ಯಾಂಡ್ ಡೆವಲಪ್ ಇತ್ತಂದ್ರೆ ಇಟ್ಟು ರೊಕ್ಕ ಕೊಡ್ಬೇಕು ಅವ್ರಿಗೆ. ಇವತ್ತಿಗಾದ್ರೂ ಬಿಡಿಯೋದಾಗ ಪರಿಸ್ಥಿತಿ ಹೆಂಗೈತೆ? ಒಂದು CA ಸೈಟ್ ತೊಗೋಬೇಕಾದ್ರೆ ಅವ್ರಿಗೆ ಹೋಗಿ ರೊಕ್ಕ ಕೊಟ್ಟು ಬರಬೇಕು. ಎಲ್ಲ ಅವರು ಅಂಥವ್ರಿಗೆ ಕೊಡೋರು, ಇಲ್ಲಿಕ ಕೊಡೋದಿಲ್ಲ. ಎಷ್ಟೋ ಜನರ ಹತ್ರ ದುಡ್ಡು ತೊಗೊಂಡು ಇದು ಮಾಡ್ಯಾರ. ಆಯ್ತಪ್ಪ, ನಿನ್ನ ಗೌಡಗೆ ಕೇಳ್ತೀನಿ ನಾ ಈ ಸದ್ದ 2018ನೇ ಇಸ್ವಿ ಒಳಗೆ ನೀ ಫಸ್ಟ್ ಟೈಮ್ MLA ಆದಾಗ ನಿನ್ನ ಆಸ್ತಿ ಘೋಷಣೆ ಏನಿತ್ತು? ಆಯ್ತಾ?
ಆಸ್ತಿ ಘೋಷಣೆ ಏನಿತ್ತು ಅದ್ರದ ಈಗ ನಿನ್ನ ಆಸ್ತಿ ಎಟ್ಟಾಗ್ಯದ ಇಟ್ಟು ಒಮ್ಮೆ ಹೆಂಗೈತ ತೆಗಿಲಿ ಲೆಕ್ಕ ತೆಗಿಲಿ ಸಿದ್ದೇಶ್ವರ ಮುಟ್ಟ ಹೇಳಾಕಿವ ನಾನು ಆಸ್ತಿ ಇಟ್ಟಿತ್ತ ಹೇಳಿ ಮಾಡಿ ತಗೋಸ್ಲಿ ಆ ತಪ್ಪಿಸ್ತಿದ್ರೆ ಅವನಿಗೆ ಶಿಕ್ಷೆ ಆಗಲಿ ನಾ ತಪ್ಪಿಸ್ತಿದ್ರೆ ನಾ ಇವ್ರ ಮೂಮೆಂಟ್ದಾಗ ನಾ ಹೆಲ್ಪ್ ಮಾಡಿದ್ ಖರೆ ಅದ ಇವ್ರಿಗೆ ಏನದಲ್ಲ ಇವ್ರ ಕಡಿತನೂ ಹೆಲ್ಪ್ ಮಾಡ್ತೀನಿ ಯಾಕಂದ್ರೆ ಒಬ್ಬ ಅಮಾಯಕ ಹೆಣ್ಮಗಳಾಕಿ ಅವ ನಮ್ಮ ಕಾರ್ಯಕರ್ತ ಅವ ನಮ್ಮ ಸಂಘದ ಕಾರ್ಯಕರ್ತ ಆ ಸಂಘದ ಕಾರ್ಯಕರ್ತರಿಗೆ ಅನ್ಯಾಯ ಆದಾಗ ನಾ ಹೋಗಿ ನಿಂದಿರೋದು ನನ್ನ ಧರ್ಮದ ಆ ಧರ್ಮದ ಆ ಪ್ರಕಾರ ನಾ ಹೋಗಿ ನಿಂತೀನಿ ಇವ್ರು ಯಾರದರೆ ಆ ಬಡವ್ರ ಮನೆಗೆ ಬೆಂಕಿ ಹಚ್ಚಿ ಶ್ರೀಮಂತರ ಮನೆಗೆ ಬೆಳಗಲಾಕ್ ಹೋಗ್ಯಾರಲ್ಲ ಅದು ತೆಗ್ದ ಬಿಡ್ರಿ